ಸೊ ನೀವ್ ಯಾವೆಲ್ಲ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಥವಾ ನಿಮ್ಗೆ ಅಥವಾ ಬಜೆಟ್ ಇಲ್ಲ ಅಥವಾ ಒಂದು ಆಸೆ ಇದೆ, ಕನ್ಸಿದೆ ಒಂದ್ ಮೋಟೋ ವ್ಲಾಗಿಂಗ್ ಮಾಡ್ಬೇಕು ಅಂತ ಅನ್ನೋಗೆ ಈ ವಿಡಿಯೋ. ಸೊ ಮೋಟೋ ವ್ಲಾಗಿಂಗ್ ಅಂದ್ರೆ ಎಸ್ಪೆಷಲಿ ದೊಡ್ಡ ಗ್ಯಾಜೆಟ್ಸ್ ಆಗ್ಲಿ, GoPro ಕ್ಯಾಮ್ರಾ ಅಥವಾ ಫುಲ್ ಸಖತ್ತಾಗಿ ಬೈಕ್ ಆಗ್ಲಿ ತಗೋಬೇಕು ಅಂತ ಏನಿಲ್ಲ. ಇಂಜಿನ್ಗೆ 2 ವೀಲ್ ಇತ್ತು ಅಂದ್ರೆ ಸಾಕು. ಸೊ ಮೋಟೋ ವ್ಲಾಗಿಂಗ್ ಅಂದ ತಕ್ಷಣ ಸುಮ್ನೆ ಡಿಮ್ಯಾಂಡ್ ಮಾಡಕ್ ಹೋಗ್ಬೇಡಿ. ಸೊ ಇನಿಷಿಯಲಿ ಸ್ಟಾರ್ಟ್ ಮಾಡಿ, ಇನಿಷಿಯಲಿ ಬೇಸಿಕ್ ಸೆಟಪ್ ಇಂದ ಸ್ಟಾರ್ಟ್ ಮಾಡಿ. ಒಂದು ನಿಮ್ಮ ಹತ್ರ ಇವಾಗ ನೋಡ್ತಿರೋ ಫೋನೇ ಸಾಕು, ಬೇಜಾನ್ ಆಯ್ತು. ಬೇಸಿಕಲಿ ಒಳ್ಳೆ ಡೀಸೆಂಟ್ ಕ್ಯಾಮ್ರಾ ಇದೆ, ಆ ಫೋನ್ ಬೇಜಾನ್ ಆಯ್ತು. ಅದ್ರ ಜೊತೆ ಸ್ಯಾಮ್ಸಂಗ್ ಹಳೆ ಯಾವ್ದೋ ಒಂದು ಇಯರ್ ಫೋನ್ ಇತ್ತು ಅಂದ್ರೆ ಸಾಕು, ಅದು ಒಂದು ಮೈಕ್ ಸೆಟಪ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ, ಎಕ್ಸಾಕ್ಟ್ ಫುಲ್ ಬೇಸಿಕ್ ಸೆಟಪ್ ಹೆಂಗ್ ಮಾಡ್ಬೋದು ಅಂತ, ಅದನ್ನ ಹೋಗಿ ನೋಡಿ. ಸುಮ್ನೆ ಎಕ್ಸ್ಪೆನ್ಸಿವ್ ಗ್ಯಾಜೆಟ್ಸ್ ಮೇಲೆ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ. ಇನಿಷಿಯಲಿ ನೀವು ಬೆಳಿತಿದೀರಾ ಅಂತ ಅಂದ್ಮೇಲೆ ಅದಕ್ಕೆ ಕನ್ಸಿಸ್ಟೆನ್ಸಿ ಅಂಡ್ ಡಿಸಿಪ್ಲಿನ್ ತುಂಬಾ ಮುಖ್ಯ. ಅದು ಎಸ್ಪೆಷಲಿ ಈ ಟೀನೇಜ್ ಲೈಫ್ ಅಲ್ಲಿ ನಿಮ್ಗೆ ತುಂಬಾ ರೇರ್ ಸಿಗೋದು. ಈ ಏಜ್ ಅಲ್ಲಿ ನಿಮ್ಗೆ ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಅಂದ್ರೆ ಅದೊಂದು ದೊಡ್ಡ ಸಾಹಸ ಮಾಡ್ದಂಗೆ. ಎಸ್ಪೆಷಲಿ ಈ ಟೀನೇಜ್ ಲೈಫ್ ಅಲ್ಲಿ ಅಟೆನ್ಷನ್ ಸ್ಪ್ಯಾನ್ ಅಂತ ಏನಿದೆ ಅದು ಫುಲ್ ಬರ್ತಾ ಡ್ರಾಪ್ ಆಗಿದೆ, ಕಮ್ಮಿ ಆಗಿದೆ. ಸೊ ಮೋಟೋ ವ್ಲಾಗಿಂಗ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಳ್ಳಿ. ಯಾಕಂದ್ರೆ ಇನಿಷಿಯಲಿ ನಾನು ಕೂಡ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ನನ್ಗೆ ಯಾವ್ದೇ ತರ ನಾಲೆಜ್ ಇರಲಿಲ್ಲ, ಬಟ್ ಮಾಡ್ಬೇಕು ಅಂತ ಒಂದು ಸ್ಟ್ರಾಂಗ್ ನೋಷನ್ ಇತ್ತು ನನ್ಗೆ. ಓಕೆ, ಬಟ್ ಸ್ಟಿಲ್ ಅದು ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಸ್ಟ್ರಗಲ್ ಫೇಸ್ ಮಾಡಿದೀನಿ. ಅಂದ್ರೆ ವಿಡಿಯೋ ಮಾಡಕ್ಕೆ ಒಂದು ದೊಡ್ಡ ಸ್ಟ್ರಗಲ್. ಮಲ್ಟಿಪಲ್ ಟೇಕ್ಸ್ ಆಗಿರ್ಬೋದು, ಏನೋ ವಿಷಯ ಆಗಿರ್ಬೋದು. ಈಗ ನಾನು ಏನ್ ಫ್ಲೋ ಮಾತಾಡ್ತಿದ್ದೀನಿ ಇದು ಫ್ಲೋ ಮಾತಾಡ್ತಿರೋದಲ್ಲ. ಎಸ್ಪೆಷಲಿ ನಾನು ಎಡಿಟ್ ಮಾಡ್ಬೇಕಾದ್ರೆ ಗಾಳಿ, ಮಧ್ಯದಲ್ಲಿ ಬರೋ ನಾಯ್ಸ್, ಡಿಸ್ಟರ್ಬೆನ್ಸ್ ಇವೆಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ನಿಮ್ಗೆ ಒಂದು ಒಳ್ಳೆ ಫುಲ್ ಫ್ಲೆಡ್ಜ್ ವಿಡಿಯೋ ಬರುತ್ತೆ. ಸೊ ನೀವ್ ಏನ್ ನೋಡ್ತೀರಾ ವಿಡಿಯೋದಲ್ಲಿ ಅದು ಫುಲ್ ಕಂಟಿನ್ಯೂಸ್ ಶೂಟ್ ಆಗಿ ವಿಡಿಯೋ ಅಲ್ಲ. ಅಥವಾ ನಾವೇನ್ ಮಾತಾಡ್ತಿರ್ತೀವಿ ಅದಕ್ಕೆ ಒಂದ್ಸತಿ ಪಾಯಿಂಟ್ ಮಿಸ್ ಆಗುತ್ತೆ. ಇದೆಲ್ಲ ಎಡಿಟ್ ಮಾಡಿ ಕಟ್ ಆದ್ಮೇಲೆ ಒಂದು ಕ್ಲಿಯರ್ ವಿಡಿಯೋ ಆಗಿ ಬರುತ್ತೆ. ಸೊ ನೀವೇನ್ ಒಂದು 5-10 ನಿಮಿಷ ವಿಡಿಯೋ ನೋಡ್ತೀರಾ, ಮಿನಿಮಮ್ ಒಂದು 1 hour ಶೂಟ್ ಮಾಡಿದೀವಿ. ಸೊ ನೀವ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆ ಬಟನ್ ಒಂದು ಒತ್ತದಿಂದಾನೇ ಎಷ್ಟೋ ಮೋಟಿವೇಶನ್ ಆಗುತ್ತೆ.